ಇದೆ, ಅದೇನಿಲ್ಲ. ಅವರು ಸ್ಟಡಿ ಟೂರ್. ಸರ್, ಈಗ ಸ್ಟೇಟ್ ಬಜೆಟ್ ಸಮಯದಲ್ಲಿ ಅಲ್ಲ, ಅವ್ರಿಗೇನು ಕೆಲಸ ಇಲ್ಲಲ್ಲ ಬಡ್ಜೆಟ್ನಲ್ಲಿ. ಏನು ಕೆಲಸ ಇದೆ ಅವ್ರಿಗೆ? ಬಡ್ಜೆಟ್ ಪ್ರಿಪರೇಷನ್ ಮಾಡೋರು ಮುಖ್ಯಮಂತ್ರಿಗಳು ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟು. ಅವರು ಹೇಳೋದೆಲ್ಲ CLP ಅಲ್ಲಿ ಹೇಳಿದ್ದಾರೆ. ಶಾಸಕರೆಲ್ಲ ಅದಕ್ಕೆ CLP ಕರೆದಿದ್ರು ಸದನ ಅಧಿವೇಶನದಲ್ಲಿ. ಆಗ ಅವರು ಅವರ ಅನಿಸಿಕೆಗಳನ್ನು ಹೇಳಿದ್ದಾರೆ ಮುಖ್ಯಮಂತ್ರಿಗಳಿಗೆ. ಸೊ ಅದನ್ನೆಲ್ಲ ಸಂಗ್ರಹಣೆ ಮಾಡಿ ಈಗ ನಮ್ಮ ಜೊತೆ ಎಲ್ಲ ಮಾತಾಡಿದ್ದಾರೆ ಮುಖ್ಯಮಂತ್ರಿಗಳು. ನಮ್ಮ ಇಲಾಖೆಗಳದ್ದೆಲ್ಲ ಡಿಸ್ಕಷನ್ ಆಗಿದೆ, ಇನ್ನೂ ಕೆಲವು ಡಿಸ್ಕಷನ್ ಆಗಬೇಕು. ಅದೆಲ್ಲ ಅವರು ಕ್ರೋಢೀಕರಿಸಿ ಬಡ್ಜೆಟ್ ಪ್ರಿಪೇರ್ ಮಾಡ್ತಾರೆ. 6ನೇ ತಾರೀಕು ಬಡ್ಜೆಟ್ ಪ್ರೆಸೆಂಟ್ ಮಾಡ್ತಾರೆ. ಈಗ ಈಗ 30 ಜನ ಯಾರು ಹೋಗ್ತಾ ಇದ್ದಾರೆ ಅವರು ಸಿದ್ದರಾಮಯ್ಯ ಅವರ ಪರವಾಗಿರುವಂತಹ ಶಾಸಕರು ಅಂತ. ಆ ರೀತಿ ಯಾವುದೂ ಇಲ್ಲ. ಶಾಸಕರು ದೇ ಆರ್ ಅಟ್ ಫ್ರೀ ವಿಲ್. ಎಲ್ಲಿ ಬೇಕಾದ್ರೂ ಹೋಗ್ತಾರೆ, ಬರ್ತಾರೆ. ಅವ್ರನ್ನ ಬಿಡಿಯಪ್ಪ, ಅವರೆಲ್ಲ ಹೋಗ್ಲಿ ಬರಲಿ. ಯಾಕೆ? ಯಾವ ಕದನೂ ಇಲ್ಲ. ಇನ್ನೊಂದ್ ಕಡೆ ಮಾದೇವಪ್ಪ ಅವರು ಮತ್ತೆ ದಲಿತ CM ಅವರ ಒಂದು ದಾಳವನ್ನು ಉಳಿಸಿದ್ದಾರೆ. ದಲಿತ CM ಯಾಕೆ ಆಗ್ಬಾರ್ದು ಅಂತ. ಮತ್ತೆ ದಲಿತರಲ್ಲಿ ಎಲ್ಲರಿಗಿಂತ ಒಳ್ಳೆ ನಾಯಕರು ಇದ್ದಾರೆ, ನಾವು ಇದ್ದೀನಿ ಅಂತ ಹೇಳಿದ್ದಾರೆ. ಹೌದು, ಅವರ ಅಭಿಪ್ರಾಯ ಹೇಳಿದ್ದಾರೆ. ಮಾದೇವಪ್ಪನವರು ಸಮರ್ಥರಿದ್ದಾರೆ. ಯಾವುದೇ ಜವಾಬ್ದಾರಿಯನ್ನು ಕೊಟ್ಟರೆ ತೆಗೆದುಕೊಳ್ಳೋದಕ್ಕೆ ಅವರಿಗೆ ಸಾಮರ್ಥ್ಯ ಇದೆ. ಅದಕ್ಕೆ ಹೇಳಿದ್ದಾರೆ ಅವರು. ಹೌದು, ಅದಕ್ಕೆ ನಾನು ಬೇಡ ಅಂತ ಹೇಳ. ಅಲ್ಲ ರೀ, ನೋಡಿ, ಜನಸಮುದಾಯದಲ್ಲಿ ಸಾರ್ವಜನಿಕ ಬದುಕಿನಲ್ಲಿ ಕೆಲವರು ಅವರವರ ಲೀಡರ್ಸ್ ಅಂತ ಆರಿಸ್ಕೊಳ್ತಾರೆ ಜನ. ಅವರ ಅಭಿಪ್ರಾಯವನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ. ಅದನ್ನು ತಪ್ಪು ಅಂತ ನಾವು ಹೇಳೋಕ್ಕಾಗೋದೇ ಇಲ್ಲ. ಅವರ ಅಭಿಪ್ರಾಯ ಅದು. ನಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ, ಹೈಕಮಾಂಡ್ ಇದೆ, ಸಂದರ್ಭಗಳಿದ್ದಾವೆ. ಆಗ ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ನಾವು ಯಾರೋ 10 ಜನ ನನ್ನ ಪರವಾಗಿ ಜೈಕಾರ ಹಾಕಿದರೆ ಆಗೋದಿಲ್ಲ. ಆದರೆ ಹೈಕಮಾಂಡ್ನವರು ಅದನ್ನೆಲ್ಲ ನೋಡಿ ತೀರ್ಮಾನಗಳು ತಗೊಳ್ತಾರೆ ಸಂದರ್ಭದಲ್ಲಿ. ಈಗ ಆ ಸಂದರ್ಭ ಇದೆ ಅಂತ ನನಗೇನು ಅನ್ಸಲ್ಲ. ಮುಖ್ಯಮಂತ್ರಿ ಚೇಂಜ್ ಆಗುವಂತಿದ್ರೆ ಇದು ದಲಿತ CM ಆಗ್ತಂತ ನಿಮ್ಮ ಒತ್ತಾಯ ಇಲ್ಲ. ಈಗ ಅದರ ಚರ್ಚೆನೇ ಇಲ್ವಲ್ಲ. ಚರ್ಚೆ ಆದರೆ ಪ್ರಶ್ನೆ ಅಲ್ಲ, ಚರ್ಚೆ ಇಲ್ಲ. ಈಗ ಬಡ್ಜೆಟ್ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ, ನಾವು ಆಡಳಿತದ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಆಗ ನೋಡೋಣಂತೆ. ಹೌದು, ಅದಕ್ಕೆ ಈಗಾಗಲೇ ಕ್ರಮ ತಗೊಂಡಿದ್ದಾರೆ ಪೊಲೀಸ್ನವರು. ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತಾರೆ. ಅದು ಹೆಣ್ಣು ಮಗಳು ಶೆಡ್ಯೂಲ್ ಕಾಸ್ಟ್ ಅಂತ ಕೇಳಿದ್ದಾನೆ. ಅದಕ್ಕೆ ಅವರು PCR ಆ್ಯಕ್ಟು ಅದೆಲ್ಲ ಹಾಕ್ತಾರೆ. ಅವರು ಅದು ಡೀಟೇಲ್ಸ್ ತೊಗೊಳ್ತೇನೆ, ನಾನು ಡೀಟೇಲ್ಸ್ ತೊಗೊಂಡು ಹೇಳ್ತೀನಿ. ಅಲ್ಲ ರೀ, ಅವ್ರು ಹೇಳಿದ್ದಕ್ಕೆ ನಂದೇನು ಒಪ್ಪಿಗೆ ಆಗಬೇಕು? ಅದು ಅವ್ರ ಅಭಿಪ್ರಾಯ, ಅವ್ರು ಹೇಳ್ತಾರೆ. ಹಾಗಲ್ಲಪ್ಪ, ನನಗೆ ಆದಂಥ ಅಭಿಪ್ರಾಯಗಳು ಇರ್ತವೆ, ಅದನ್ನು ನಾನು ಎಕ್ಸ್ಪ್ರೆಸ್ ಮಾಡ್ತೀನಿ. ಅವ್ರಿಗೆ ಆದಂಥ ಅಭಿಪ್ರಾಯ ಪ್ರಿಯಾಂಕಾ ಖರ್ಗೆ ಅವರಿಗೆ ಇದೆ, RSS ಬಗ್ಗೆ ಇದೆ. ಅದನ್ನು ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅದಕ್ಕೆ ನನ್ನ ಹೇಳಿಕೆ ಅಗತ್ಯ ಇಲ್ಲ. ಅದಕ್ಕೆ ಸರ್, ಈ ಸಲ ಈ ಪರಿಶೀಲನಾ ಸಭೆಯಲ್ಲಿ ಏನು ಅಜೆಂಡಾ ಇದೆ? ಯಾಕಂದ್ರೆ ಲಾಸ್ಟ್ ಟೈಮ್ ಈ ಡ್ರಗ್ಸ್ ಅನ್ನ ಸಂಪೂರ್ಣವಾಗಿ ಇದು ಮಾಡ್ಬೇಕಂತ ಹೇಳಿ. ಹೌದು, ಈ ಬಾರಿ ಕೂಡ ಡ್ರಗ್ಸು ಈಗಾಗಲೇ ಮುಂದುವರಿತಾ ಇದೆ. ಅದನ್ನು ನಾವೇನು ನಿಲ್ಲಿಸೋದು ಇಲ್ಲ. ಎಲ್ಲಿಯವರೆಗೆ ಅದು ನಡೀತಾ ಇರುತ್ತೆ ಅಲ್ಲಿವರೆಗೆ ನಾವು ರೆಗ್ಯುಲೇಟ್ ಮಾಡಲೇಬೇಕಾಗ್ತದೆ. ಎರಡನೇದು ಲಾ ಆ್ಯಂಡ್ ಆರ್ಡರಿಂದ ಇಲ್ಲಿಗೆ ಮಂಗಳೂರಿಗೆ ಏನೆಲ್ಲ ನಾವು ಮಾಡ್ಬೋದು ನಮ್ಮ ಇಲಾಖೆಯಿಂದ ಅಂತೇಳಿ ಒಂದಿಷ್ಟು ಚರ್ಚೆ ಮಾಡ್ತೇನೆ. ಮತ್ತು ಇಂಟರ್ನಲ್ ಕೆಲವು ವಿಷಯಗಳಿರ್ತವೆ, ಇನ್ಸ್ಟ್ರಕ್ಷನ್ಸ್ ಕೊಡುವಂಥದ್ದು, ಅದನ್ನು ಕೊಟ್ಬಿಡ್ತೀನಿ. ಥ್ಯಾಂಕ್ ಯು. ಸಾಕು, ಬನ್ನಿರಿ, ಆಮೇಲೆ ಮಾತಾಡೋಣ. ಇಲ್ಲ, ಅವ್ರು ಯಾಕೆ ಹೋಗ್ತಾ ಇದ್ದಾರೆ ಅಂತಂದರೆ ಯಾಕೆ ಹೋಗ್ತಾರೆ ಗೊತ್ತಿಲ್ಲ ನಮಗೆ. ಅವರು ಇಂಡಿವಿಜುವಲ್ ಆಗಿ ಅವರ ಡಿಸಿಷನ್, ಅದು ಅವರ ಹಣದಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಹೌದಲ್ಲ, ಯಾಕಿಲ್ಲ?